ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕರ್ಣ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ನಿಧಿ ಅವ್ರಿಗೆ ಎಕ್ಸಾಮ್ ರಿಸಲ್ಟ್ ಬರುತ್ತೆ ಅಂತ ಸ್ವಲ್ಪ ಭಯನೂ ಕೂಡ ಇರುತ್ತೆ. ಆಗ ಅವರು ಎದ್ದೇಳ್ತಾರೆ. ಎದ್ದ ತಕ್ಷಣ ನಾನು ಮೊದಲು ರಿಸಲ್ಟ್ ಇವತ್ತು ಪಾಸ್ ಆಗಿರಬೇಕು, ಜೊತೆಗೆ ಕರ್ಣ ಸರ್ ಮುಖನೇ ನೋಡಬೇಕು ಕಣಪ್ಪ ದೇವ್ರೆ, ಆ ರೀತಿ ಮಾಡು ಅಂತ ದೇವ್ರ ಹತ್ರ ಬೇಡ್ಕೊಳ್ತಾರೆ. ಸರಿ ಅಂತ ಹೇಳಿಬಿಟ್ಟು ಕಣ್ಣು ಮುಚ್ಕೊಂಡೆ ಕರ್ಣ ಅವ್ರನ್ನ ನೋಡೋದಕ್ಕೆ ಅಂತ ಬರ್ತಾರೆ. ಅಷ್ಟೊತ್ತಿಗೆ ನಿತ್ಯ ಅವ್ರು ಕೂಡ ಅಡ್ಡ ಆಗಿ ಬರ್ತಾರೆ. ಅಯ್ಯೋ ಅಕ್ಕ, ಏನಕ್ಕ ಅಂತ ಹೀಗೆ ಮಾತಾಡಿಸ್ತಾರೆ. ಅಲ್ಲ ಕಡೆ ನಿನಗೇನು ತಲೆ ಕೆಟ್ಟಿದ್ಯಾ, ಹೆಚ್ಚು ಕಮ್ಮಿ ಏನಾದರೂ ಆದರೆ ಏನು ಮಾಡೋದು, ಕಣ್ಣು ಮುಚ್ಕೊಂಡು ಓಡಾಡ್ತೀಯಲ್ಲ ನೀನು ಅಂತ ಹೇಳ್ತಾರೆ. ಆಗ ನಿಧಿ ಅವರು ನೋಡಕ್ಕ, ಇನ್ನು ಮುಂದೆ ನಾನು ಕಣ್ಣು ಮುಚ್ಕೊಂಡೆ ಎಲ್ಲಿ ಏನಿದೆ ಅಂತ ಎಲ್ಲ ಕೂಡ ಹೇಳ್ತೀನಿ, ಕಣ್ಣಿಗೂ ಕೂಡ ಎಕ್ಸಸೈಸ್ ಆದಂಗೆ ಆಗುತ್ತೆ ಕಣಕ್ಕ, ಅದಕ್ಕೋಸ್ಕರ ಈ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮ್ಯಾನೇಜ್ ಮಾಡ್ತಾರೆ. ನಂತರ ಹೀಗೆ ಹೋಗ್ತಾ ಇರಬೇಕಾದ್ರೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಅಲ್ಲಿ ಅವ್ರ ಅಜ್ಜಿ ಕೂಡ ಎದುರುಗಡೆ ಬರ್ತಾರೆ. ಕಣ್ಣು ಕಾಣಲ್ ಬಂದಿದ್ದಿ, ಏನಾಗಿದೆ ನಿನಗೆ ಅಂತ ಹೇಳ್ತಾರೆ. ನಾನೇನೋ ಕಣ್ಣು ಮುಚ್ಕೊಂಡು ಬರ್ತಾ ಇದ್ದೀನಿ ಶಾಂತಿ, ಇಷ್ಟುದ್ದ ಇದ್ದೀನಿ, ನಿನಗೆ ಕಾಣಿಸ್ತಾ ಇಲ್ವಾ, ಏನಿದು ವಯಸ್ಸಾಯ್ತಲ್ವಾ ಅದಕ್ಕಲ್ವಾ ಅಂತ ಹೇಳ್ತಾ ಇರ್ತಾರೆ. ಇದು ನಿನ್ನ ಹುಡುಗಾಟ, ಚಿಕ್ಕ ಹುಡುಗಿ ಆಗ್ಬಿಟ್ಟಿದೆಯಲ್ಲ ನೀನು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಲಚ್ಚಿ ಅವ್ರು ಕೂಡ ಬರ್ತಾರೆ. ಹೌದು, ನಮ್ಮ ಮನೆಯಲ್ಲಿ ಚಿಕ್ಕ ಹುಡುಗಿ ಇದು ಅಂತ ಹೇಳಿ ಹೀಗೆ ನಗ್ತಾ ಇರ್ತಾರೆ. ಈ ಕಡೆ ಸಂಜಯ್ ಅವರು ತನ್ನ ಅಮ್ಮ ಮಾಲತಿ ಅವ್ರ ಒಡವೆನ ಕೊಟ್ಬಿಟ್ಟು 10 ಲಕ್ಷ ಅಮೌಂಟ್ಗೆ ಬೆಲೆ ಬಾಳುತ್ತೆ. ಇದನ್ನ ಇಟ್ಕೊಂಡ್ಬಿಟ್ಟು ನಾಳೆ ಬರೋವಂಥ ರಿಸಲ್ಟನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ರಿವರ್ಸ್ ಮಾಡಬೇಕು. ನಿಧಿ ಅಂತ ಇದ್ದಾಳೆ, ಅವಳದು ರೋಲ್ ನಂಬರ್ ಎಲ್ಲ ಕಳಿಸಿದ್ದೀನಿ, ಅವಳ ರಿಸಲ್ಟು ನಂದಾಗಬೇಕು, ನನ್ನ ರಿಸಲ್ಟು ಅವಳದಾಗಬೇಕು, ಆ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಕೊಟ್ಟು ಬಂದಿರ್ತಾರೆ. ನಂತರ ಈ ಕಡೆ ನಿಧಿ ಅವರು ಕರ್ಣ ಅವ್ರ ರೂಮ್ ಹತ್ರ ಹೋಗ್ತಾರೆ. ಆಗ ಕರ್ಣ ಅವರು ಕೂಡ ಅಷ್ಟೊತ್ತಿಗೆ ಎಂಟ್ರಿ ಕೊಡ್ತಾರೆ. ನಿಧಿ ಸ್ಕಿಪ್ ಆಗೋ ಅಷ್ಟೊತ್ತಿಗೆ ಕರ್ಣ ಅವ್ರು ಬಂದು ಹಿಡ್ಕೊಂಡ್ಬಿಡ್ತಾರೆ. ಆಗ ನಿಧಿ ಅವರು ಕರ್ಣನ ಅಲ್ವಾ ಅಂತ ಹೇಳ್ಬಿಟ್ಟು ಕಿವಿ ಮುಟ್ಟು ಚೆಕ್ ಮಾಡಿಬಿಟ್ಟು ಆಗ ಕರ್ಣ ಅವ್ರ ಅಂತ ಹೇಳ್ಬಿಟ್ಟು ಕಣ್ಬಿಟ್ಟು ನೋಡ್ತಾ ಇರ್ತಾರೆ. ಇಬ್ಬರು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇದನ್ನು ನಿಂತ್ಕೊಂಡು ನೋಡ್ತಾ ಇರೋಂಥ ಸಂಜಯ್ ದೂರದಲ್ಲೇ ನಗ್ತಾ ಇರ್ತಾನೆ. ಎಷ್ಟು ದಿನ ಅಂತ ಇರುತ್ತೆ, ಹೀಗೆ ಹಾಡ್ತಾ ಇರ್ರಿ, ಆಮೇಲೆ ಇದ್ದಿದ್ದೆ ನಿನಗೆ ಅನುಭವಿಸೋದು, ಆ ರೀತಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬಾ ಕ್ರೇಜಾಗಿ ಖುಷಿ ಪಡ್ತಾ ಇರ್ತಾರೆ. ಕರ್ಣ ಅವರು ಯಾಕ್ರಿ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಏನಿಲ್ಲ ಸರ್, ಇವತ್ತು ರಿಸಲ್ಟೇ, ನೀವು ನನಗೆ ಒಂಥರ ಲಕ್ಕಿ ಚಾಮ್ ಇದ್ದಂಗೆ, ನಿಮ್ಮ ಮುಖನ ನೋಡಿದ್ರೆ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ, ಅದಕ್ಕೋಸ್ಕರ ನಿಮ್ಮ ಮುಖನೇ ನೋಡಬೇಕು ಅಂತ ಹೇಳ್ಬಿಟ್ಟು ಎದ್ದ ತಕ್ಷಣ ಕಣ್ಣು ಮುಚ್ಕೊಂಡು ನಿಮ್ಮ ಹತ್ರ ಬಂದೆ ಅಂತ ಹೇಳ್ತಾರೆ. ಆಗ ಕರ್ಣ ಅವರು ನಿಮ್ದು ಒಳ್ಳೆ ಹುಡುಗಾಟ ಆಯಿತು ಅಂತ ಹೇಳ್ಬಿಟ್ಟು ಹೀಗೆ ಮಾತಾಡ್ತಾ ಇರ್ತಾರೆ. ಕಡೆ ರಿಯಾ ಅವ್ರಿಗೆ ಜಾಬ್ ಸಿಕ್ಕಿರುತ್ತೆ. ಅದನ್ನು ತನ್ನ ಅಜ್ಜಿ ಹತ್ರ ಶೇರ್ ಮಾಡ್ಕೊಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಫಸ್ಟ್ ಡೇ ಅಲ್ವಾ, ಅದಕ್ಕೋಸ್ಕರ ಇವತ್ತೇ ಜಾಯ್ನ್ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು ಬರ್ತಾರೆ. ಆಗ ಅಲ್ಲಿ ಫಾರ್ಮಸಿ ಒಳಗಡೆ ಒಬ್ಬ ವ್ಯಕ್ತಿ ಇರ್ತಾನೆ. ಅವ್ನು ಬಂದ್ಬಿಟ್ಟು ಯಾರು ನೀವು, ಕೇಳದೆ ಈ ಥರ ಬರ್ತಾ ಇದ್ರಲ್ಲ ಒಳಗಡೆ ನುಗ್ಗಿ ಅಂತ ಹೇಳ್ತಾರೆ. ಆಗ ರಿಯಾ ಅವರು ಸರ್ ನನಗೆ ಇವಾಗ ತಾನೇ ಅಪಾಯಿಂಟ್ ಆಗಿದೆ, ನೋಡಿ ಬೇಕಾದ್ರೆ ಅಪಾಯಿಂಟ್ಮೆಂಟ್ ಲೆಟರ್ ಅಂತ ಹೇಳ್ಬಿಟ್ಟು ತೋರಿಸ್ಬಿಡ್ತಾರೆ. ಅದನ್ನು ನೋಡಿದ ತಕ್ಷಣ ಆ ವ್ಯಕ್ತಿ ಲೆಟರ್ನ ಹರಿದಾಕ್ಬಿಡ್ತಾರೆ. ಈಗ ಅಪಾಯಿಂಟ್ಮೆಂಟ್ ಲೆಟರ್ ಇಲ್ಲ ತಾನೇ, ಹೋಗಿ ಇಲ್ಲಿಂದ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಕರ್ಣ ಅವ್ರು ಕೂಡ ಬಂದುಬಿಡ್ತಾರೆ. ಏನ್ರಿ ಏನು ಅಂದ್ಕೊಂಡಿದ್ದೀರಾ, ಓನರ್ಶಿಪ್ ಏನಾದರೂ ನಿಮಗೆ ಕೊಟ್ಟನಾ ಏನು ನಾನು ಅಂತ ಕೇಳ್ತಾ ಇರ್ತಾರೆ. ಅದು ಹಂಗಲ್ಲ ಸರ್ ಅದು ಅಂತ ಹೀಗೆ ಮಾತಾಡೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಹಾಗೆ ಕರ್ಣ ಅವರು ನಿತ್ಯ ಅವರೇ ನೀವೇನಾದರೂ ಓನರ್ಶಿಪ್ ಇವ್ರಿಗೆ ಕೊಟ್ಬಿಟ್ರಾ ಹೇಗೆ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿಗೆ ತುಂಬಾ ಬೇಜಾರಾಗುತ್ತೆ. ನೋಡಿ, ನಾನು ಮನಸ್ಸು ಮಾಡಿದ್ರೆ ನಿಮ್ಮನ್ನು ಫಾರ್ಮಸಿ ಒಳಗಡೆ ಅಷ್ಟೇ ಅಲ್ಲ, ಹಾಸ್ಪಿಟಲ್ ಒಳಗಡೆ ಹೋಗೋದಕ್ಕೂ ಕೂಡ ಬಿಡೋದಿಲ್ಲ. ನಾನು ನಿಮಗೆ ಎಷ್ಟು ಕೆಲಸ ಕೊಟ್ಟಿದ್ದೀನೋ ಅಷ್ಟೇ ಮಾಡಿ, ನಿಮ್ಮ ಯೋಗ್ಯತೆ ಮೀರಿ ಏನು ನಾವು ಜಾಸ್ತಿ ಕೊಟ್ಟಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಮಾಡೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಉಗಿದು ಕಳಿಸ್ತಾರೆ. ಸಾರಿ ಕೂಡ ಕೇಳೋದಕ್ಕೆ ಹೇಳ್ತಾರೆ. ಆಗ ಆ ವ್ಯಕ್ತಿ ಅಲ್ಲಿಂದ ಹೋಗ್ಬಿಟ್ಟು ಅಯ್ಯೋ ಏನು ಮಾಡೋದು, ತಾರಾ ಮೇಡಮು ಈ ಥರ ಹೇಳಿದರು, ನಮ್ಮ ಕೆಲಸಕ್ಕೆ ಏನಾದರೂ ಈ ಹುಡುಗಿ ಅಡ್ಡಿ ಮಾಡಿಬಿಟ್ರೆ ಏನು ಮಾಡೋದು ಅಂತ ತಾರಾ ಅವ್ರಿಗೆ ಫೋನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ನಿತ್ಯ ಅವರು ಕೃಷ್ಣ ರಿಸಲ್ಟ್ ಚೆನ್ನಾಗಿ ಬರ್ತಾರೆ ಮಾಡಪ್ಪ ಅಂತ ಬೇಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಕರ್ಣ ಮತ್ತು ನಿತ್ಯ ಇಬ್ಬರು ಕೂಡ ಹೋಗ್ತಾರೆ. ನಿಧಿ ಏನೂ ಆಗಲ್ಲ, ಪಾಸ್ ಆಗ್ತೀಯ ಸುಮ್ಮನೆ, ನಮಗೂ ಕೂಡ ಟೆನ್ಷನ್ ಕೊಡ್ತೀಯ ನೀನು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಕರ್ಣ ಅವರು ರೀ ನಿಧಿ ಏನೂ ಆಗಲ್ಲ, ನೀವು ಪಾಸ್ ಆಗಿರ್ತೀರಾ ಸರಿನಾ, ಟೆನ್ಷನ್ ಮಾಡ್ಕೋಬೇಡಿ, ಹೋಗಿ ರಿಸಲ್ಟ್ ನೋಡಿ ಅಂತ ಹೇಳ್ತಾರೆ. ಹೋಗ್ಬಿಡ್ಲಾ, ಸರಿ ಆಯಿತು ನೋಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ನಿಧಿ ಅವರು ಹೋಗ್ತಾರೆ. ಆಗ ಮೊದಲು ಸಂಜಯ್ ಅವ್ರದ್ದು ಟಾಪರ್ ಅಂತ ಬಂದಿರುತ್ತೆ. ಅದನ್ನು ನೋಡ್ಬಿಟ್ಟು ಏನು ಸಂಜಯ್ ಟಾಪರ, ಎಲ್ಲರೂ ಕೂಡ ಪಾಸ್ ಆಗಿದೆಯಲ್ವಾ, ನಂದೆಲ್ಲಿದೆ ಅಂತ ಹುಡುಕ್ತಾ ಇರ್ತಾರೆ. ಅಲ್ಲಿದ್ದಂಥ ಫ್ರೆಂಡ್ಸು ನಿಧಿ ನೀನು ಫೇಲ್ ಆಗಿದೆಯಾ ಕಣೆ, ನೋಡು ಇಲ್ಲಿದೆ ಅಂತ ಹೇಳ್ಬಿಟ್ಟು ತೋರಿಸ್ಬಿಡ್ತಾರೆ. ಆಗ ನಿಧಿಯವರು ತಮ್ಮ ಹೆಸರನ್ನ ಪೂರ್ತಿಯಾಗಿ ನೋಡಿದ್ರೆ ಎಲ್ಲ ಸಬ್ಜೆಕ್ಟ್ಸು ಕೂಡ ಫೇಲ್ ಆಗಿರುತ್ತೆ. ಸಂಜಯ್ ರಿಸಲ್ಟ್ಸು ನಿಧಿಗೆ, ನಿಧಿ ರಿಸಲ್ಟ್ಸು ಸಂಜಯ್ಗೆ ಬಂದಿರುತ್ತೆ. ಆಗ ಸಂಜಯ್ ಅವರು ಮತ್ತು ತಾರಾ ಅವರು ಅಲ್ಲಿ ನಿಂತ್ಕೊಂಡು ದೂರದಿಂದ ನೋಡಿ ನಗ್ತಾ ಇರ್ತಾರೆ. ಆಗ ನಿಧಿ ಅವರು ಏನು ಮಾಡಬೇಕು ಅಂತ ಗೊತ್ತಾಗದೆ ಕಣ್ಣೀರು ಹಾಕೊಂಡು ಬಂದುಬಿಡ್ತಾರೆ. ಆಗ ನಿತ್ಯ ಮತ್ತು ಕರ್ಣ ಏನಾಯಿತು ನಿಧಿ ಹೇಳು ಅಂತ ಕೇಳ್ತಾನೆ ಇರ್ತಾರೆ. ಆಗ ನಿಧಿ ಅವರು ಅಳ್ತಿರೋದನ್ನ ನೋಡ್ಬಿಟ್ಟು ನಿತ್ಯ ಮತ್ತು ಕರ್ಣ ಇಬ್ಬರು ಕೂಡ ಹೋಗಿ ರಿಸಲ್ಟ್ನ ನೋಡ್ತಾರೆ. ಆದರೆ ಅಲ್ಲಿ ನಿಧಿ ಫೇಲ್ ಅಂತ ಬಂದಿರುತ್ತೆ. ಆಗ ಮತ್ತೆ ನಿತ್ಯ ಅವರು ನಿಧಿ ಅವ್ರ ಹತ್ರ ಬಂದುಬಿಟ್ಟು ಸಮಾಧಾನ ಮಾಡ್ತಾರೆ. ಆಗ ನಿಧಿ ಅವರು ಅಕ್ಕ ನಾನು ಫೇಲ್ ಆಗಿಬಿಟ್ಟೆ ಕಣೆ ಅಂತ ತುಂಬ ಅಳ್ತಾ ಇರ್ತಾರೆ. ಈ ಕಡೆ ಸಂಜಯ್ ಅವರು ಫುಲ್ ಖುಷಿಯಾಗಿರ್ತಾರೆ. ಸಂಜಯ್ಗೆ ಕಾಲೇಜವರೆಲ್ಲರೂ ಕೂಡ ಟಾಪರ್ ಆಗಿದ್ದಾನೆ ಸಂಜಯ್ ಅಂತ ಹೇಳ್ಬಿಟ್ಟು ಹಾರ ಮತ್ತು ಬ್ಯಾನರ್ ಎಲ್ಲ ಕೂಡ ರೆಡಿ ಮಾಡಿಸಿ ಅದನ್ನೇ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಹಾರ ನಿಧಿ ಮಾತ್ರ ತುಂಬಾ ಕಣ್ಣೀರು ಹಾಕ್ಕೊಂಡು ನಿಂತಿರ್ತಾರೆ. ನನಗೆ
ಈ ರಿಸಲ್ಟು ಟಾಪರ್ ಆಗಿ ಬಂದಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀನು ಈ ಥರ ಸ್ಥಿತಿನಲ್ಲಿದೆಯಲ್ಲ ಅದನ್ನು ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಅದೇ ನನಗೆ ತುಂಬ ಖುಷಿ ಆಗ್ತಿರೋ ವಿಷಯ ಅಂತ ಹೇಳ್ತಾ ಇರ್ತಾರೆ. ಆದರೆ ನಿಧಿ ಮಾತ್ರ ಏನೂ ಮಾತಾಡದೆ ಕಣ್ಣೀರು ಹಾಕ್ಕೊಂಡು ನಿಂತಿರ್ತಾರೆ. ನಿಧಿ ಫೇಲ್ ಆಗಿರೋದನ್ನ ಯಾರು ಕೂಡ ನಂಬೋದಕ್ಕೆ ಸಾಧ್ಯನೇ ಇರಲ್ಲ. ಆಗ ಕರ್ಣ ಅವರು ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಅವರು ಒಂದು ಅಕ್ಷರ ಓದದೇ ಇದ್ರೂ ಕೂಡ ಅವರಿಗೆ ಪಾಸ್ ಆಗೋವಂಥ ಎಬಿಲಿಟಿ ಇದೆ ನಿತ್ಯ ಅಂತ ಹೇಳ್ಬಿಟ್ಟು ನಿತ್ಯ ಅವ್ರ ಹತ್ರ ಹೇಳ್ತಾರೆ. ನಂತರ ಕರ್ಣ ಅವರು ಏನಾಗಿದೆ, ರಿಸಲ್ಟ್ ಯಾಕೆ ಈ ಥರ ಬಂದಿದೆ ಅಂತ ಇನ್ವೆಸ್ಟಿಗೇಷನ್ನ ಶುರು ಮಾಡ್ತಾರೆ. ಆಗ ಎಲ್ಲ ಸ್ಟೂಡೆಂಟ್ಸು ಕೂಡ ಅಲ್ಲಿಗೆ ಬರ್ತಾರೆ. ಸಂಜಯ್ ಮುಖವಾಡನ ಕಳ್ಚೋದಕ್ಕೆ ಕರ್ಣ ಅವರು ಹೊರಟಿದ್ದಾರೆ.